ಇಂದು ನಾನು ಕಾಮಕಸ್ತೂರಿ ನಿಂಬೆ ಜ್ಯೂಸ್ ಅಥವಾ ಸಬ್ಜಾ ಲೆಮನ್ ಜ್ಯೂಸ್ ಮಾಡ್ತಿದ್ದೇನೆ. ಸಬ್ಜಾ ಬೀಜಗಳು ಅಥವಾ ಕಾಮಕಸ್ತೂರಿ ಎಂದು ಕರೆಯಲಾಗುವ ತುಳಸಿ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಾಮಕಸ್ತೂರಿ ಬೀಜ ಬೇಸಿಗೆಯಲ್ಲಿ ನೀರಿಗೆ ಹಾಕಿ ಕುಡಿದರೆ ಶರೀರಕ್ಕೆ ತುಂಬ ತಂಪು. ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಲು ಈ ತುಳಸಿ ಬೀಜಗಳನ್ನು ಸೇವನೆ ಮಾಡಬಹುದು. ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ತುಳಸಿ ಬೀಜಗಳನ್ನು ಬೆರೆಸುವ ಜ್ಯೂಸ್, ಮಿಲ್ಕ್ ಶೇಕ್, ಫಾಲೂಡಾದಂತಹ ದ್ರವ ಪದಾರ್ಥಗಳ ರುಚಿಯನ್ನು ನೀವು ಸವಿದಿರಬಹುದು. ಈ ತುಳಸಿ ಬೀಜಗಳು ಅತ್ಯುತ್ತಮವಾದ ಶೀತಗಳಲ್ಲಿ ಒಂದಾಗಿದ್ದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಎಂದು ತಿಳಿದು ಬಂದಿದೆ. ಹಾಗಾದರೆ ಬನ್ನಿ, ಈ ಕಾಮಕಸ್ತೂರಿ ನಿಂಬೆ ಜ್ಯೂಸ್ ಹೇಗೆ ಮಾಡುವುದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಕಾಮಕಸ್ತೂರಿ ನಿಂಬೆ ಜ್ಯೂಸ್ ಮಾಡುವ ವಿಧಾನ: ಮೊದಲಿಗೆ ನಾವು ಒಂದು ಚಮಚದಷ್ಟು ಈ ಕಾಮಕಸ್ತೂರಿ ಬೀಜ ತೊಗೊಂಡಿದ್ದೇನೆ. ಇದು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ಇಷ್ಟೇ ಹಾಕಿದ್ರೆ ಸಾಕು, ಒಂದು ಗ್ಲಾಸ್ ಅಷ್ಟು ಆಗುತ್ತೆ. ಜಾಸ್ತಿ ಹಾಕಬಾರ್ದು. ಒಂದು 4 ಗ್ಲಾಸಿಗೆ ಬೇಕು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾವು ನೆನೆಸಿದ್ರೆ ಸಾಕು. ನೋಡಿ, ಇದು ತುಂಬ ಆಗುತ್ತೆ. ನೋಡಿ, ಅರ್ಧ ಗಂಟೆ ನಾನು ಇದನ್ನು ನೆನೆಸಿಟ್ಟಿದ್ದೀನಿ. ನೋಡಿ, ಒಂದು ಗ್ಲಾಸಲ್ಲಿ ಫುಲ್ ಆಗಿದೆ. ನೋಡಿ, ಇಷ್ಟ ಆಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ನೋಡಿ, ನೆಂದ ಮೇಲೆ ಈ ಥರ ಆಗುತ್ತೆ. ನಾವು ಯಾವುದೇ ಜ್ಯೂಸಿಗೆ ಕೂಡ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತುಂಬ ತಂಪು. ನೋಡಿ, ಒಂದು 4 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಏಲಕ್ಕಿ ಇಷ್ಟು ಹಾಕ್ಬಿಟ್ಟು ಇದಕ್ಕೆ ನಾನೀಗ ನಿಂಬೆಹಣ್ಣಿನ ಜ್ಯೂಸ್ ಯಾವ ಥರ ಮಾಡ್ತೀವೋ ಅದೇ ಥರ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಮನೇಲಿ ಯಾವುದೇ ಜ್ಯೂಸ್ ಮಾಡಿದ್ರು ಅದಕ್ಕೆ ನಾವು ಸ್ವಲ್ಪ ಈ ಸಬ್ಜಾ ಬೀಜನ ನೆನೆಸಿಟ್ಬಿಟ್ಟು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ. ಇದು ಎಲ್ಲ ಕಡೆ ಅಂಗಡಿಗಳಲ್ಲೂ ಸಿಗುತ್ತೆ, ಮಾಲ್ಗಳಲ್ಲಿ ಸಿಗುತ್ತೆ. ನೋಡಿ, ನಾನೀಗ ಎಲ್ಲ ಗ್ಲಾಸಿಗೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಇಡೀ ರಾತ್ರಿ ಕೂಡ ನೆನೆಸಿಡ್ತಾರೆ, ಇಲ್ಲ ಅರ್ಧ ಗಂಟೆಯಲ್ಲಿ ದಪ್ಪ ಆಗಿಬಿಡುತ್ತೆ. ಅದನ್ನು ನಾವು ಈ ಥರ ಜ್ಯೂಸ್ಗೆ ಹಾಕ್ಕೊಂಡು ಕುಡಿಬೋದು. ನೋಡಿ, ಈಗ ಲೆಮನ್ ಜ್ಯೂಸ್ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ನೀವು ಮನೇಲಿ ಯಾವ ಜ್ಯೂಸ್ ಮಾಡಿರ್ತೀರೋ ಆ ಜ್ಯೂಸಿಗೆ ಸ್ವಲ್ಪ ಹಾಕ್ಕೊಂಡು ಕುಡಿಬೋದು. ನಾನು ಲೆಮನ್ ಜ್ಯೂಸಲ್ಲಿ ಮಾಡಿದ್ದೀನಿ ಇವತ್ತು. ನೋಡಿ, ಈ ಥರ ಬರುತ್ತೆ ಸಬ್ಜಾ ಸೀಡು. ಜ್ಯೂಸ್ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಇದು ನೆಂದ ಮೇಲೆ ಮೇಲೇ ತೇಲುತ್ತೆ ಇದು, ಹಾಗಾಗಿ ನಾನು ಸ್ಪೂನ್ ಆಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕಾಮಕಸ್ತೂರಿ ನಿಂಬೆ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಾಮಕಸ್ತೂರಿ ಅರ್ಧ ಟೇಬಲ್ ಸ್ಪೂನು, ಒಂದು ನಿಂಬೆಹಣ್ಣು, 4 ಟೇಬಲ್ ಸ್ಪೂನ್ ಸಕ್ಕರೆ, ಸ್ವಲ್ಪ ಐಸ್ ಕ್ಯೂಬು, ಸ್ವಲ್ಪ ಉಪ್ಪು, ಒಂದು 4 ಏಲಕ್ಕಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.